ಹಲೋ ಸ್ನೇಹಿತರೆ, ಶ್ರಮಣಿ ಟಿವಿ ಚಾನೆಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಭೀಮ್ ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗುತ್ತೆ, ನಾವು ಯಾವತ್ತಿನ ದಿನ ಪೂಜೆ ಮಾಡಬೇಕು ಮತ್ತು ಭೀಮ್ ಅಮಾವಾಸ್ಯೆಯ ಮಹತ್ವ, ಪುರಾಣದ ಕಥೆ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಭೀಮ್ ಅಮಾವಾಸ್ಯೆ ಪೂಜೆ ಮಾಡಲು ಯಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು, ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಅಮಾವಾಸ್ಯೆ ಈ ವರ್ಷ ಆಗಸ್ಟ್ 4ನೇ ತಾರೀಕು ಭಾನುವಾರ ಪುಷ್ಯ ನಕ್ಷತ್ರದಲ್ಲಿದೆ. ಆವತ್ತಿನ ದಿನ ಹೆಣ್ಮಕ್ಳು ಎಣ್ಣೆ ಅರಿಶಿನ ಹಚ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಮೊದಲು ನಿಮ್ಮ ಮನೆಯ ದೇವರಿಗೆ ಅಂದರೆ ಕುಲದೇವರಿಗೆ ಪೂಜೆ ಮಾಡಿ ಕುಲದೇವರ ಆಶೀರ್ವಾದವನ್ನು ಪಡ್ಕೋಬೇಕು. ನಂತರ ಭೀಮ್ ಅಮಾವಾಸ್ಯೆ ಮಾಡಲು ನಿಮ್ಮ ಅನುಕೂಲವಾದಂಥ ಶುದ್ಧವಾದ ಸ್ಥಳದಲ್ಲಿ ಅಥವಾ ದೇವರ ಮನೆಯಲ್ಲಿ ಜಾಗ ಇದ್ದರೆ, ಇಲ್ಲ ಅಂದರೆ ಒಂದು ಶುದ್ಧವಾದ ಸ್ಥಳದಲ್ಲಿ ಪೂಜೆ ಮಾಡಲು ಸಿದ್ಧತೆಯನ್ನು ಮಾಡ್ಕೋಬೇಕು. ಈ ಪೂಜೆ ಮಾಡಲು ಯಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು, ಅದಕ್ಕೆ ಯಾವೆಲ್ಲ ವಸ್ತುಗಳು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಜ್ಯೋತಿರ್ಭೀಮ್ ಅಮಾವಾಸ್ಯೆ ಮಾಡಲು ನಮಗೆ ಅಗತ್ಯವಾಗಿ ಬೇಕಾದಂಥ ವಸ್ತುಗಳಂದರೆ ಶಿವ ಪಾರ್ವತಿಯ ಫೋಟೋ, 2 ದೀಪದ ಕಂಬಗಳು, ಬೆಳ್ಳಿ ಅಥವಾ ಹಿತ್ತಾಳೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ, ಗೆಜ್ಜೆ ವಸ್ತ್ರ, ಅಕ್ಕಿ, ಅಕ್ಷತೆ, ಹೂವು, ಗಂಧ, ಅರಿಶಿನ ಕುಂಕುಮ, ಪೀಠಗಳು, ರಂಗೋಲಿ. ಗೆಜ್ಜೆ ವಸ್ತ್ರ ಗಣೇಶನಿಗೆ 18+2 ಗೆಜ್ಜೆಯನ್ನು ಹಾಕಬೇಕು. ಶಿವ ಪಾರ್ವತಿಗೆ 22+2 ಗೆಜ್ಜೆಯನ್ನು ಇರುವಂಥ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಆಮೇಲೆ ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ಇಟ್ಕೊಳ್ಬೇಕು ಕಳಸ ಪೂಜೆ ಮಾಡಲು. ಇವೆಲ್ಲ ರೆಡಿ ಇಟ್ಕೊಂಡಾದಮೇಲೆ ನಾವು ಮೊದಲು ಕೈಗೆ ಕಂಕಣವನ್ನು ಕಟ್ಕೊಂಡು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಸಂಕಲ್ಪ ಮಾಡ್ಕೋಬೇಕು. ನಾವು ಯಾವುದೇ ಪೂಜೆ ಮಾಡಬೇಕಾದ್ರೆ ಮೊದಲು ಸಂಕಲ್ಪ ಅನ್ನೋದು ಮುಖ್ಯ. ಆಗಲೇ ಸಂಕಲ್ಪ ಮಾಡದೇ ಇರುವಂಥ ಪೂಜೆ ಯಾವತ್ತೂ ನಮಗೆ ಫಲಿಸಲ್ಲ. ಸಂಕಲ್ಪ ಮಂತ್ರವನ್ನು ಹೇಳಿಕೊಂಡು, ಈ ಸಂಕಲ್ಪ ಮಂತ್ರವನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವತ್ತಿನ ತಿಥಿ, ನಕ್ಷತ್ರ, ವಾರವನ್ನು ಹೇಳಿಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೋಬೋದು. ಈ ಸಂಕಲ್ಪ ಮಾಡ್ಕೊಂಡಾದ್ಮೇಲೆ ತಾಮ್ರದ ಚೊಂಬಲ್ಲಿ ನೀರು ಇಟ್ಕೊಂಡಿರ್ತೀವಲ್ಲ, ಆ ತಾಮ್ರದ ಚೊಂಬಿಗೆ ಕಳಸ ಪೂಜೆಯನ್ನು ಮಾಡಿಕೊಂಡು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಂ ಕುರು ಅಂತ ಹೇಳಿ ಪೂಜೆಯನ್ನು ಮಾಡಿ ನಾವು ಪೂಜೆ ಮಾಡುವಂಥ ಸ್ಥಳವನ್ನು ಶುದ್ಧೋದಕವನ್ನು ಮಾಡಿಕೊಂಡು ಗಂಟಾ ಪೂಜೆ ಮತ್ತು ಶಿವ ಪಾರ್ವತಿ ಫೋಟೋ ಅಕ್ಕಪಕ್ಕದಲ್ಲಿ ಇಟ್ಕೊಂಡಿರುವಂಥ ದೀಪ ಪೂಜೆಯನ್ನು ಮಾಡ್ಕೋಬೇಕು. ನಂತರ ಗಣೇಶನ ಪೂಜೆಯನ್ನು ಮಾಡಿ ಗಣೇಶನಿಗೆ ಗೆಜ್ಜೆ ವಸ್ತ್ರ, ಗರಿಕೆ, ಹೂವು, ಪುಷ್ಪ ಎಲ್ಲವನ್ನು ಅರ್ಪಿಸಿ ಗಣೇಶನಿಗೆ ನೈವೇದ್ಯವಾಗಿ ಕೊಬ್ಬರಿ ಬೆಲ್ಲ ನೈವೇದ್ಯವನ್ನು ಅರ್ಪಿಸಬೇಕು. ಇದೆಲ್ಲ ಆದಮೇಲೆ ನಾವು ದೀಪ ಪೂಜೆಯನ್ನು ಮಾಡ್ಕೋಬೇಕು. ಈ ದೀಪ ಪೂಜೆ ಮಾಡ್ಕೊಳ್ಳಿಕ್ಕೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಆ ಅಕ್ಕಿಯಲ್ಲಿ ಅರಿಶಿನ ಕುಂಕುಮವನ್ನು ಹಾಕಿ 2 ದೀಪ ನಾವು ಪೂಜೆಗೆ ಅಂತ ತೊಗೊಂಡಿರೋಂಥ ದೀಪ ಕಂಬಗಳನ್ನು ಇಟ್ಟು ಆ ದೀಪ ಕಂಬಗಳಿಗೆ ತುಪ್ಪ ಅಥವಾ ಎಣ್ಣೆ ಹಾಕಿ ದೀಪ ಹಚ್ಚಿ ಆ ದೀಪಗಳಿಗೆ ಅರಿಶಿನ ಕುಂಕುಮ, ಗೆಜ್ಜೆ ವಸ್ತ್ರ, ಹೂವು ಎಲ್ಲವನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು. ಈ ಪೂಜೆಯನ್ನು ಮಾಡಾದಮೇಲೆ ಶಿವನ ಅಷ್ಟೋತ್ತರ ಅಥವಾ ದುರ್ಗಾದೇವಿ ಅಷ್ಟೋತ್ತರವನ್ನು ಹೇಳಬೇಕು. ಮತ್ತು ಈ ಪೂಜೆ ಮಾಡಲಿ ನಾವು ಕಂಕಣ ದಾರವನ್ನು ರೆಡಿ ಮಾಡಿಟ್ಕೋಬೇಕು. 9 ಎಳೆ ಕಂಕಣ ದಾರಕ್ಕೆ 9 ಗಂಟನ್ನು ಹಾಕಿ ಆ ಒಂದೊಂದು ಗಂಟೆಗೂ ಒಂದೊಂದು ಶಿವನ ನಾಮವನ್ನು ಹೇಳ್ತಾ ಪೂಜೆ ಮಾಡಿ ಅದಕ್ಕೂ ಅರಿಶಿನ ಕುಂಕುಮ ಗಂಧ ಹೂವೆಲ್ಲ ಅರ್ಪಿಸಿ ಪೂಜೆ ಮಾಡ್ಕೋಬೇಕು. ಪೂಜೆ ಎಲ್ಲ ಆದಮೇಲೆ ನಮಸ್ಕಾರ ಮಾಡಿ ದೇವರ ಆಶೀರ್ವಾದ ಪಡ್ಕೊಂಡು ನಂತರ ಗಂಡನ ಪಾದ ಪೂಜೆ ಮಾಡಲು ಸಿದ್ಧತೆ ಮಾಡ್ಕೋಬೇಕು. ಈ ಗಂಡನ ಪಾದ ಪೂಜೆ ಮಾಡೋಕ್ಕಿಂತ ಮುಂಚೆ ಇಬ್ಬರು ಕಂಕಣವನ್ನು ಕೈಯಲ್ಲಿ ಕಟ್ಕೊಂಡಿರಬೇಕು. ಎಲ್ಲರಿಗೂ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆಯ ಶುಭಾಶಯಗಳನ್ನು ಮುಂಚಿತವಾಗಿ ಹೇಳ್ತಾ, ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡಿ. ನಾವು ಯಾವುದೇ ವಿಡಿಯೋ ಹಾಕಿದ್ರೂ ಅದು ನಿಮಗೆ ಮುಂಚಿತವಾಗಿ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.